ಭಾರತದಲ್ಲಿನ ಅತ್ಯಂತ ಜನಪ್ರಿಯ ಹಾಗೂ ಭಾವನಾತ್ಮಕ ಅಭಿಮಾನಿ ಬಳಗವನ್ನು ಹೊಂದಿರುವ ತಂಡ ಅದುವೇ ನಮ್ಮ ಆರ್ಸಿಬಿ ತಂಡ. ತನ್ನ ಆಕ್ರಮಣಕಾರಿ ಆಟ, ಸ್ಟಾರ್ ಆಟಗಾರರು ಹಾಗೂ ಅತಿ ಹೆಚ್ಚು ಅಭಿಮಾನಿ ಬಳಗವನ್ನು ಹೊಂದಿದ್ದು, ಪ್ರತಿ ಬಾರಿಯೂ ಈ ಸಲ ಕಪ್ ನಮ್ದೇ ಎಂಬ ಘೋಷಣೆಯೊಂದಿಗೆ ಬಹಳ ಹುರುಪಿನಿಂದ ಆಟವಾಡುತ್ತಾ ಸತತ 18 ವರ್ಷಗಳ ಪರಿಶ್ರಮದಿಂದ ಜೂನ್ 3, 2025ರಂದು ತನ್ನ ಚೊಚ್ಚಲ ಐಪಿಎಲ್ ಟ್ರೋಫಿಯನ್ನು ಮುಡಿಗೇರಿಸಿಕೊಂಡಿದೆ. 2025ರಲ್ಲಿ ಚಾಂಪಿಯನ್ ಆದ ನಂತರ ಇದರ ಮೌಲ್ಯ ಇನ್ನಷ್ಟು ದ್ವಿಗುಣಗೊಂಡಿದೆ. ನಿಮಗೆಲ್ಲ ತಿಳಿದಂತೆ ಆರ್ಸಿಬಿ ತಂಡ ಮಾರಾಟವಾಗುತ್ತದೆ ಎಂಬ ಮಾತು ಬಹಳಷ್ಟು ದಿನಗಳಿಂದ ಹರಿದಾಡುತ್ತಿತ್ತು. ಆರ್ಸಿಬಿ ತಂಡ ಮಾರಾಟವಾಗುತ್ತಿದೆ ಎಂಬ ಸುದ್ದಿಯನ್ನು ಕೇಳಿದ ಕೂಡಲೇ ಅಭಿಮಾನಿಗಳಲ್ಲಿ ಒಂದು ರೀತಿಯ ಕುತೂಹಲ ಹಾಗೂ ಆತಂಕವಿತ್ತು. ಅದೇನೆಂದರೆ ಆರ್ಸಿಬಿ ತಂಡ ಮಾರಾಟವಾದರೆ ಎಷ್ಟು ಮೌಲ್ಯಕ್ಕೆ ಮಾರಾಟವಾಗುತ್ತದೆ? ಈ ಆರ್ಸಿಬಿ ತಂಡವನ್ನು ಖರೀದಿಸುವವರು ಯಾರು? ಯಾರೆಲ್ಲ ಹೂಡಿಕೆದಾರರು ಆರ್ಸಿಬಿ ತಂಡಕ್ಕಾಗಿ ಹೂಡಿಕೆ ಮಾಡಿ ಮಾಲೀಕತ್ವವನ್ನು ಪಡೆದುಕೊಳ್ಳುತ್ತಾರೆ? ಭಾರತೀಯ ಮಾಲೀಕರೇ ಆರ್ಸಿಬಿ ತಂಡದ ಮಾಲೀಕರಾಗುತ್ತಾರೆ ಅಥವಾ ವಿದೇಶಿಗರು ಆರ್ಸಿಬಿ ತಂಡದ ಮಾಲೀಕರಾಗುತ್ತಾರೆಯೇ? ಆರ್ಸಿಬಿ ತಂಡ ಮಾರಾಟವಾದ ನಂತರ ಅದರ ಆಟಗಾರರಲ್ಲಿ ಬದಲಾವಣೆ ಆಗುತ್ತದೆಯೇ? ಆರ್ಸಿಬಿ ತಂಡದ ಜೆರ್ಸಿಯಲ್ಲಿ ಬದಲಾವಣೆ ಆಗುತ್ತದೆಯೇ ಅಥವಾ ಆರ್ಸಿಬಿ ತಂಡದ ಹೆಸರೇ ಬದಲಾಗುತ್ತದೆಯೇ ಎಂಬ ಹಲವಾರು ಆತಂಕ ಹಾಗೂ ಕುತೂಹಲಗಳು ಅಭಿಮಾನಿಗಳಲ್ಲಿತ್ತು. ಆ ಎಲ್ಲ ಪ್ರಶ್ನೆಗಳಿಗೂ ಆರ್ಸಿಬಿ ತಂಡ ಮಾರಾಟವಾಗುವುದರ ಮೂಲಕ ಉತ್ತರ ಸಿಕ್ಕಿದೆ. ಆರ್ಸಿಬಿ ತಂಡ ಮಾರಾಟವಾಗುವುದಾದರೆ ಅದರ ಬೆಲೆ ಸುಮಾರು 17,000 ಕೋಟಿ ಎಂದು ಈ ಮುಂಚೆಯೇ ಲೆಕ್ಕ ಹಾಕಲಾಗಿತ್ತು. ಅದರಂತೆಯೇ ಪ್ರಸ್ತುತ 16,700 ಕೋಟಿಗೆ ಆರ್ಸಿಬಿ ತಂಡ ಮಾರಾಟವಾಗಿದೆ. ಆರ್ಸಿಬಿ ತಂಡವನ್ನು ಖರೀದಿಸಲು ಹಲವಾರು ಹೂಡಿಕೆದಾರರು ಮುಂದೆ ಬಂದಿದ್ದರು. ಆದರೆ ಇಲ್ಲಿ ಗಮನಿಸಬೇಕಾದ ಪ್ರಮುಖ ಅಂಶವೇನೆಂದರೆ ಆರ್ಸಿಬಿ ತಂಡವನ್ನು ಕೇವಲ ಒಬ್ಬ ವ್ಯಕ್ತಿ ಖರೀದಿಸಿಲ್ಲ. ಇದರಲ್ಲಿಯೇ ತಿಳಿಯುತ್ತದೆ ಆರ್ಸಿಬಿ ತಂಡವನ್ನು ಕೇವಲ ಒಬ್ಬ ವ್ಯಕ್ತಿಯಿಂದ ಖರೀದಿಸಲು ಸಾಧ್ಯವಿಲ್ಲವೆಂದು. ಪ್ರಚಲಿತದಲ್ಲಿ ಒಟ್ಟು 4 ತಂಡಗಳು ಆರ್ಸಿಬಿ ತಂಡದ ಮಾಲೀಕತ್ವವನ್ನು ಹಂಚಿಕೊಂಡಿದ್ದಾರೆ. ಈ ಹಿಂದೆ ಆರ್ಸಿಬಿ ತಂಡದ ಮಾಲೀಕತ್ವವನ್ನು ಯುನೈಟೆಡ್ ಸ್ಪಿರಿಟ್ ಹೊಂದಿತ್ತು. ಈಗ 2025ರಲ್ಲಿ ಚಾಂಪಿಯನ್ ಟ್ರೋಫಿ ಗೆದ್ದ ನಂತರ ಇದರ ಮೌಲ್ಯ ಎಷ್ಟು ದ್ವಿಗುಣಗೊಂಡಿದೆ ಎಂಬುದನ್ನು ತಿಳಿಯಬಹುದು. ಕೇವಲ ಒಬ್ಬ ವ್ಯಕ್ತಿ ಆರ್ಸಿಬಿ ತಂಡವನ್ನು ಖರೀದಿಸಲಾಗಲಿಲ್ಲ. ಒಟ್ಟುಗೂಡಿದ ಹೂಡಿಕೆದಾರರ ಗುಂಪು ಆರ್ಸಿಬಿ ತಂಡವನ್ನು ಖರೀದಿಸಿದೆ. ಈ ಹಿಂದೆ ಆರ್ಸಿಬಿ ತಂಡದ ಖರೀದಿಗಾಗಿ ಭಾರತೀಯ ಮೂಲದವರಾದ ಸೀರಂ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ಸಿಇಒ ಆಗಿರುವ ಆದರ್ ಪೂನಾವಾಲಾ, ಮಣಿಪಾಲ್ ಶಿಕ್ಷಣ ಸಂಸ್ಥೆಯ ಮಾಲೀಕರಾದ ರಂಜನ್ ಪೈ, ಝೆರೋದಾ ಸಂಸ್ಥೆಯ ಸ್ಥಾಪಕರಾದ ನಿಖಿಲ್ ಕಾಮತ್, ಅಜಿಂ ಪ್ರೇಮ್ಜಿ, ಕನ್ನಡದ ಪ್ರಖ್ಯಾತ ಸಿನಿಮಾ ರಂಗದ ಮಾಲೀಕತ್ವವನ್ನು ಹೊಂದಿರುವ ಹೊಂಬಾಳೆ ಪ್ರೊಡಕ್ಷನ್ ಮೊದಲಾದ ಭಾರತೀಯರು ಹಾಗೂ ಕನ್ನಡಿಗರು ಆರ್ಸಿಬಿ ತಂಡದ ಖರೀದಿಗೆ ಮುಂದಾಗಿದ್ದರು. ಅದರಂತೆಯೇ ದೇಶ ವಿದೇಶಗಳಿಂದಲೂ ಆರ್ಸಿಬಿ ತಂಡದ ಖರೀದಿಗಾಗಿ ಜನರು ಕಾದು ನಿಂತಿದ್ದರು. ಆದರೆ ಆರ್ಸಿಬಿ ತಂಡದ ಮಾಲೀಕತ್ವವನ್ನು ಹೊಂದುವ ಅದೃಷ್ಟ ಕೇವಲ 4 ತಂಡಗಳಿಗೆ ಮಾತ್ರ ಸಿಕ್ಕಿದೆ. ಆ ತಂಡಗಳು ಯಾವುವು ಎಂದು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆರ್ಸಿಬಿ ತಂಡವನ್ನು ಖರೀದಿಸುವ ಅದೃಷ್ಟವನ್ನು ಹೊಂದಿದ ಮಾಲೀಕ ತಂಡಗಳು ಇಂತಿವೆ. ಆರ್ಸಿಬಿ ತಂಡದ ಸುಮಾರು 35ರಿಂದ 40% ಪಾಲುದಾರಿಕೆಯನ್ನು ಹೊಂದಿರುವ ಆದಿತ್ಯ ಬಿರ್ಲಾ ಗ್ರೂಪ್ ಇದು ಪ್ರಮುಖ ಮಾಲೀಕತ್ವವನ್ನು ಸೂಚಿಸುತ್ತದೆ. ಈ ತಂಡವು ಹೆಚ್ಚು ಮಾಲೀಕತ್ವದ ಪಾಲುದಾರಿಕೆಯನ್ನು ಹೊಂದಿದೆ. ಆದಿತ್ಯ ಬಿರ್ಲಾ ಗ್ರೂಪ್ ಭಾರತದ ಅತ್ಯಂತ ದೊಡ್ಡ ಉದ್ಯಮ ಗುಂಪುಗಳಲ್ಲಿ ಒಂದಾಗಿದೆ. ಭಾರತದಲ್ಲಿ ಅಲ್ಟ್ರಾಟೆಕ್ ಸಿಮೆಂಟ್, ವೋಡಾಫೋನ್ ಐಡಿಯಾ ಪಾಲುದಾರಿಕೆಯನ್ನು ಹೊಂದಿರುವ ಟೆಲಿಕಾಂ ಸಂಸ್ಥೆಯಾಗಿದ್ದು, ಲೋಹ ಮತ್ತು ಗಣಿಗಾರಿಕೆ, ಹಣಕಾಸು ಸೇವೆಗಳು ಹಾಗೂ ಫ್ಯಾಷನ್ ಹಾಗೂ ರಿಟೇಲ್ ನಲ್ಲಿ ಬಿರ್ಲಾ ಗ್ರೂಪ್ ಸೇವೆ ಸಲ್ಲಿಸುತ್ತಿದೆ. ಆರ್ಸಿಬಿಯಲ್ಲಿ ಆರ್ಯಮನ್ ವಿಕ್ರಮ್ ಬಿರ್ಲಾ ಅವರು ಚೇರ್ಮನ್ ಆಗಿ ನೇಮಕ ಹೊಂದಿದ್ದಾರೆ. ಆರ್ಸಿಬಿ ತಂಡದ ಪಾಲುದಾರಿಕೆಯಲ್ಲಿ ಎರಡನೆಯದಾಗಿ ಸುಮಾರು 20ರಿಂದ 25% ಪಾಲುದಾರಿಕೆಯನ್ನು ಹಂಚಿಕೊಂಡಿರುವ ಭಾರತೀಯ ತಂಡ ಅದು ದ ಟೈಮ್ಸ್ ಗ್ರೂಪ್. ಇದು ಭಾರತದ ಅತಿ ದೊಡ್ಡ ಮೀಡಿಯಾ ಹಾಗೂ ಪತ್ರಿಕೋದ್ಯಮ ಸಂಸ್ಥೆ. ಟೈಮ್ಸ್ ಆಫ್ ಇಂಡಿಯಾ, ಎಕನಾಮಿಕ್ ಟೈಮ್ಸ್, ನವಭಾರತ್ ಟೈಮ್ಸ್ ಹಾಗೂ ಕ್ರಿಕ್ ಬಜ್ ಎಂಬ ಮೀಡಿಯಾ ಸಂಸ್ಥೆಯ ಮಾಲೀಕತ್ವವನ್ನು ಹೊಂದಿದೆ. ಕ್ರಿಕ್ ಬಜ್ ಎಂದರೆ ಕ್ರಿಕೆಟ್ ಪಂದ್ಯ ನಡೆಯುವ ವೇಳೆಯಲ್ಲಿ ಟಿವಿ ಇಲ್ಲದಿದ್ದರೂ ಮೊಬೈಲ್ ಆಪ್ ನಲ್ಲಿಯೇ ಕ್ರಿಕೆಟ್ ನ ಲೈವ್ ಕ್ರಿಕೆಟ್ ಸ್ಕೋರ್, ಬಾಲ್ ಬೈ ಬಾಲ್ ಕಮೆಂಟ್ರಿ, ಪಂದ್ಯಗಳ ವೇಳಾಪಟ್ಟಿ, ಆಟಗಾರರ ಅಂಕಿಅಂಶಗಳು, ಕ್ರಿಕೆಟ್ ಸುದ್ದಿ ವಿಶ್ಲೇಷಣೆ, ಐಪಿಎಲ್, ವರ್ಲ್ಡ್ ಕಪ್ ಸೇರಿದಂತೆ ಎಲ್ಲ ಪ್ರಮುಖ ಕ್ರಿಕೆಟ್ ಟೂರ್ನಿಗಳ ಮಾಹಿತಿಯು ಕ್ರಿಕ್ ಬಜ್ ಆಪ್ ಮುಖಾಂತರವೇ ದೊರೆಯುತ್ತದೆ. ಹೀಗಾಗಿ ಇವರದ್ದು ಕ್ರಿಕೆಟ್ ಸುದ್ದಿಯನ್ನು ಹಂಚಿಕೊಳ್ಳುವ ಅತಿ ದೊಡ್ಡ ವೇದಿಕೆಯಾಗಿದೆ. ಭಾರತೀಯ ಕಲೆ, ಸಂಸ್ಕೃತಿ, ಸಾಹಿತ್ಯ ಕ್ಷೇತ್ರದಲ್ಲಿ ಇದುವರೆಗೆ ಹೆಚ್ಚಿನ ಸೇವೆಯನ್ನು ನೀಡುತ್ತಾ ಬಂದಿದ್ದು ತನ್ನ ಪತ್ರಿಕೋದ್ಯಮದಿಂದಲೇ ಹೆಸರುವಾಸಿಯಾಗಿದೆ. ಈಗ ಪ್ರಸ್ತುತ ಕ್ರೀಡಾ ಕ್ಷೇತ್ರದಲ್ಲಿಯೂ ತನ್ನ ಛಾಪನ್ನು ಮೂಡಿಸುತ್ತಿದೆ. ಆರ್ಸಿಬಿ ತಂಡದ ಮಾಲೀಕತ್ವದಲ್ಲಿ 3ನೇದಾಗಿ ಪಾಲುದಾರಿಕೆಯನ್ನು ಹೊಂದಿರುವವರು ಬ್ಲಾಕ್ ಸ್ಟೋನ್ ಸಂಸ್ಥೆ. ಇದು ಅಮೆರಿಕದ ದೊಡ್ಡ ಪ್ರೈವೇಟ್ ಈಕ್ವಿಟಿ ಹೂಡಿಕೆ ಸಂಸ್ಥೆಯಾಗಿದ್ದು ರಿಯಲ್ ಎಸ್ಟೇಟ್, ಟೆಕ್ನಾಲಜಿ, ಇನ್ಫ್ರಾಸ್ಟ್ರಕ್ಚರ್,
ಕ್ಷೇತ್ರಗಳಲ್ಲಿ ಉದ್ಯಮದಾರಿಕೆಯನ್ನು ಹೊಂದಿದೆ. ಈ ಬ್ಲಾಕ್ ಸ್ಟೋನ್ ಸಂಸ್ಥೆಯು ಸಹ 20% 25% ಪಾಲುದಾರಿಕೆಯನ್ನು ಹೊಂದಿದೆ. ಆರ್ಸಿಬಿ ತಂಡದ ಮಾಲೀಕತ್ವದಲ್ಲಿ 4ನೇದಾಗಿ ಗುರುತಿಸಿಕೊಳ್ಳುವುದು, ಸುಮಾರು 15% 20% ಪಾಲುದಾರಿಕೆಯನ್ನು ಹೊಂದಿರುವುದು ಬೋಲ್ಟ್ ವೆಂಚರ್ಸ್ ಗುಂಪು. ಇದು ಜಾಗತಿಕ ಕ್ರೀಡಾ ಹೂಡಿಕೆ ಗುಂಪಾಗಿದ್ದು ಡೇವಿಡ್ ಬ್ಲಿಟ್ಜರ್ ಸಂಬಂಧಿತ ಸಂಸ್ಥೆಯಾಗಿದೆ. ಇದು ವಿಶೇಷವಾಗಿ ಕ್ರೀಡೆ, ಮನರಂಜನೆ ಮತ್ತು ಮೀಡಿಯಾ ಕ್ಷೇತ್ರದಲ್ಲಿ ಹೂಡಿಕೆಯನ್ನು ಮಾಡಿದೆ. ಇದು ಜಾಗತಿಕ ಕ್ರೀಡಾ ತಂಡವಾಗಿದ್ದು ಫುಟ್ಬಾಲ್ ಹಾಗೂ ಇತರ ಲೀಗ್ ಫ್ರಾಂಚೈಸಿಗಳನ್ನು ಹೊಂದಿದೆ. ಅಭಿಮಾನಿಗಳಲ್ಲಿ ಇದ್ದಂತಹ ಒಂದು ಗೊಂದಲದ ಪ್ರಶ್ನೆ ಏನಾಗಿತ್ತೆಂದರೆ, ಭಾರತೀಯ ಮಾಲೀಕರಿಗೆ ಆರ್ಸಿಬಿ ತಂಡ ಖರೀದಿಯಾಗುತ್ತದೆಯೋ ಅಥವಾ ವಿದೇಶಿಗರು ಖರೀದಿ ಮಾಡುತ್ತಾರೋ ಎಂಬ ಪ್ರಶ್ನೆ ಇತ್ತು. ಅದಕ್ಕೆ ಉತ್ತರ ಈಗ ದೊರೆತಿದೆ. ಆರ್ಸಿಬಿ ತಂಡವು ಭಾರತದ 2 ಮಾಲೀಕರು ಹಾಗೂ ಅಮೆರಿಕದ 2 ಮಾಲೀಕರು ಸಹಭಾಗಿತ್ವದಲ್ಲಿ ಪಾಲುದಾರಿಕೆಯನ್ನು ಹೊಂದಿದ್ದಾರೆ. ಇನ್ನು ಮಾಲೀಕತ್ವದಲ್ಲಿ ಪ್ರಮುಖವಾಗಿ ಗಮನ ಸೆಳೆಯುವುದು ತಂಡದ ಮಾಲಕಿಯರು. ಇದುವರೆಗೆ ಐಪಿಎಲ್ ತಂಡದಲ್ಲಿ ಪಂಜಾಬ್ ಕಿಂಗ್ಸ್ ತಂಡದ ಮಾಲಕಿಯಾಗಿ ಪ್ರೀತಿ ಜಿಂಟಾ, ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದ ಮಾಲಕಿಯಾಗಿ ಜೂಹಿ ಚಾವ್ಲಾ, ಮುಂಬೈ ಇಂಡಿಯನ್ಸ್ ತಂಡದ ಮಾಲಕಿಯಾಗಿ ನೀತಾ ಅಂಬಾನಿ, ಸನ್ರೈಸರ್ಸ್ ಹೈದರಾಬಾದ್ ತಂಡದ ಮಾಲಕಿಯಾಗಿ ಕಾವ್ಯ ಮರನ್ ಪ್ರಮುಖವಾಗಿ ಪ್ರೇಕ್ಷಕರ ಗಮನ ಸೆಳೆಯುತ್ತಿದ್ದರು. ಈಗ ಇವರೆಲ್ಲರಿಗೂ ಉತ್ತರ ನೀಡುವಂತೆ ಆರ್ಸಿಬಿ ತಂಡದ ಮಾಲಕಿಯಾಗಿ ಆದಿತ್ಯ ಬಿರ್ಲಾ ಅವರ ಮಗಳಾದ ಅನನ್ಯ ಬಿರ್ಲಾ ರವರು ಕಾಣಿಸಿಕೊಳ್ಳಲಿದ್ದಾರೆ. ಹೀಗಾಗಿ ಅಭಿಮಾನಿಗಳಲ್ಲಿ ಇನ್ನೂ ಹೆಚ್ಚಿನ ಉಲ್ಲಾಸವಿರುತ್ತದೆ. ಮಹಿಳಾ ಮಾಲಕಿಯರು ಅಭಿಮಾನಿಗಳ ಭಾವನೆಗಳಿಗೆ ಹತ್ತಿರವಾಗುವುದರ ಜೊತೆಗೆ ತಂಡದ ಬ್ರ್ಯಾಂಡ್ ಮೌಲ್ಯವನ್ನು ಹೆಚ್ಚಿಸುತ್ತಾರೆ. 2026ರ ಮಾರ್ಚ್ 28ರಂದು ಐಪಿಎಲ್ ತಂಡದ ಆರಂಭಿಕ ತಂಡಗಳಾಗಿ ಆಟವಾಡಲಿರುವ ಆರ್ಸಿಬಿ ತಂಡ ಹಾಗೂ ಸನ್ರೈಸರ್ಸ್ ಹೈದರಾಬಾದ್ ತಂಡದಲ್ಲಿ ಆರ್ಸಿಬಿ ತಂಡದ ಮಾಲಕಿಯಾದ ಅನನ್ಯ ಬಿರ್ಲಾ ಹಾಗೂ ಸನ್ರೈಸರ್ಸ್ ಹೈದರಾಬಾದ್ ತಂಡದ ಮಾಲಕಿಯಾದ ಕಾವ್ಯ ಮರನ್ ಅವರು 2 ತಂಡದಲ್ಲಿ ಮಾಲಕಿಯರು ಇರುವಾಗ ಅಭಿಮಾನಿಗಳಲ್ಲಿ ಅಥವಾ ಪ್ರೇಕ್ಷಕರಲ್ಲಿ ಇನ್ನೂ ಹೆಚ್ಚಿನ ಉತ್ಸಾಹವಿರುತ್ತದೆ. ಹೆಚ್ಚಿನದಾಗಿ ಐಪಿಎಲ್ ನಲ್ಲಿ ಆರಂಭಿಕ ತಂಡವಾಗಿ ಆರ್ಸಿಬಿ ತಂಡವೇ ಆಟವಾಡುತ್ತದೆ. ಇದರಿಂದಲೇ ತಿಳಿಯುತ್ತದೆ ಆರ್ಸಿಬಿ ತಂಡದ ಘನತೆ ಎಂತಹದು ಎಂದು. ಇನ್ನು ಆರ್ಸಿಬಿ ತಂಡದ ಸ್ಪಾನ್ಸರ್ಶಿಪ್ ಹಾಗೂ ಪಾರ್ಟ್ನರ್ಶಿಪ್ ಆಗಿ ಇರುವುದು ನಂದಿನಿ ಹಾಲು. ಅಭಿಮಾನಿಯಾಗಿ ಆರ್ಸಿಬಿ ತಂಡವನ್ನು ಬೆಂಬಲಿಸಿದ ಪುನೀತ್ ರಾಜ್ಕುಮಾರ್ ಅವರು ನಂದಿನಿ ಹಾಲಿಗಾಗಿ ಹಣದ ಅಪೇಕ್ಷೆ ಇಲ್ಲದೆ ನಿಶುಲ್ಕವಾಗಿ ಜಾಹೀರಾತನ್ನು ನೀಡುತ್ತಿದ್ದರು. ಕರ್ನಾಟಕ ಮಿಲ್ಕ್ ಫೆಡರೇಷನ್ ಹಾಗೂ ಆರ್ಸಿಬಿ ನಡುವಿನ ಅಧಿಕೃತ ಪಾಲುದಾರಿಕೆ 2023ರಿಂದ ಆರಂಭಗೊಂಡಿದೆ. ಅಫಿಷಿಯಲ್ ಡೈರಿ ಪಾರ್ಟ್ನರ್ ಆಗಿ ಒಪ್ಪಂದವನ್ನು ಮಾಡಿಕೊಳ್ಳುವುದರ ಮೂಲಕ ಕರ್ನಾಟಕದ ಹೈನುಗಾರಿಕೆ, ಪಶುಸಂಗೋಪನೆ ಹಾಗೂ ಹಾಲು ಉತ್ಪಾದನೆಗೆ ಪ್ರೋತ್ಸಾಹವನ್ನು ನೀಡುತ್ತಿದೆ. ಆರ್ಸಿಬಿ ತಂಡವು ಆಟಗಾರರಿಂದಲೇ ಪ್ರಸಿದ್ಧವಾಗಿದೆ. ಇದುವರೆಗೆ ಆರ್ಸಿಬಿ ತಂಡದಲ್ಲಿ ಆಟವಾಡಿದಂತಹ ಅಭಿಮಾನಿಗಳ ಹೃದಯದ ಆಟಗಾರನಾದ ವಿರಾಟ್ ಕೊಹ್ಲಿ, ಮಿಸ್ಟರ್ 360 ಎಬಿ ಡಿವಿಲಿಯರ್ಸ್, ಯೂನಿವರ್ಸ್ ಬಾಸ್ ಕ್ರಿಸ್ ಗೇಲ್, ಫಫ್ ಡು ಪ್ಲೆಸಿಸ್ ಹೀಗೆ ಆರ್ಸಿಬಿ ತಂಡದ ಪ್ರಮುಖ ಆಟಗಾರರು ಸಹ ಅಭಿಮಾನಿಗಳ ಪ್ರೀತಿಯನ್ನು ಪಡೆದುಕೊಂಡಿದ್ದಾರೆ. ವಿರಾಟ್ ಕೊಹ್ಲಿ T20 ಅಂತಾರಾಷ್ಟ್ರೀಯ ಕ್ರಿಕೆಟ್ ನಿಂದ 2024ರ ವಿಶ್ವಕಪ್ ನಂತರ ನಿವೃತ್ತಿ ಹೊಂದಿದ್ದಾರೆ. ಮೇ 12, 2025ರಲ್ಲಿ ಟೆಸ್ಟ್ ಕ್ರಿಕೆಟ್ ನಿಂದ ಅಧಿಕೃತವಾಗಿ ನಿವೃತ್ತಿಯನ್ನು ಹೊಂದಿದ್ದಾರೆ. ಆದರೆ ODI ಏಕದಿನ ಅಂತಾರಾಷ್ಟ್ರೀಯ ಕ್ರಿಕೆಟ್ಗಾಗಿ ಈಗಲೂ ಆಟವಾಡುತ್ತಿದ್ದಾರೆ. ಹಾಗೆಯೇ ಐಪಿಎಲ್ ನಲ್ಲಿ ಆರ್ಸಿಬಿ ತಂಡಕ್ಕಾಗಿ ಆಟವನ್ನು ಮುಂದುವರಿಸುತ್ತೇನೆಂಬ ಹೇಳಿಕೆಯನ್ನು ನೀಡಿದ್ದಾರೆ. ಅದರಂತೆ ಆರ್ಸಿಬಿ ತಂಡದಲ್ಲಿ ವಿರಾಟ್ ಕೊಹ್ಲಿ ಅವರು ಈ ಬಾರಿಯೂ ಆಟವಾಡಲಿ. ಏಕೆಂದರೆ ಆರ್ಸಿಬಿ ತಂಡದಲ್ಲಿ ವಿರಾಟ್ ಕೊಹ್ಲಿ ಆಟವನ್ನು ನೋಡುವುದೇ ಜನರಿಗೆ ಒಂದು ರೀತಿಯ ಉತ್ಸಾಹದ ಸಂಗತಿ. ಕಳೆದ ವರ್ಷ ಜೂನ್ 4, 2025ರಂದು ಆರ್ಸಿಬಿ ತಂಡದ ಗೆಲುವಿನ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಕಾಲ್ತುಳಿತದಿಂದ ಮೃತಪಟ್ಟ 11 ಮಂದಿ ಆರ್ಸಿಬಿ ಅಭಿಮಾನಿಗಳಿಗೆ ಗೌರವಾರ್ಥವಾಗಿ 11 ಆಸನಗಳನ್ನು ಆರ್ಸಿಬಿ ತಂಡ ಮೀಸಲಿಟ್ಟಿದೆ. ಸ್ನೇಹಿತರೆ, ಈ ದಿನದ ವಿಡಿಯೋದಲ್ಲಿನ ಮಾಹಿತಿಯು ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ. ವಿಡಿಯೋದಲ್ಲಿನ ಮಾಹಿತಿ ಇಷ್ಟವಾದರೆ ನೀವು ಕ್ರಿಕೆಟ್ ಅಭಿಮಾನಿಯಾಗಿದ್ದು ಆರ್ಸಿಬಿ ತಂಡದ ಅಭಿಮಾನಿಯಾಗಿದ್ದರೆ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಆತ್ಮೀಯರಿಗೂ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆಯೇ ಪೂರ್ಣಿಮಾ ಕನ್ನಡ ಜಿಜ್ಞಾಸೆ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಇನ್ನೂ ಹೆಚ್ಚು ಪ್ರೋತ್ಸಾಹವನ್ನು ನೀಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.